ಭಾಳಷ್ಟು ದಿನ ಆಯಿತು ಮೀಟಾಗಿ. ಸೊ ಇವತ್ತು ನಾವು ಒಂದು ಟ್ರಾನ್ಸ್ಮಿಷನ್ ಲೈನ್ಸ್ನ ಬಗ್ಗೆ ಡಿಸ್ಕಷನ್ ಮಾಡೋಣ. ಭಾಳಷ್ಟು ಇಂಪಾರ್ಟೆಂಟು ಒಂದು ಕಾಂಪಿಟೇಟಿವ್ ಎಕ್ಸಾಮ್ನ ಮೈಂಡಲ್ಲಿ ಇಟ್ಕೊಳ್ಳೋದ್ರಿಂದ. ಸೊ ಹಾಗಾಗಿ ಈ ಒಂದು ಟ್ರಾನ್ಸ್ಮಿಷನ್ ಲೈನ್ಸ್ ಅಂತಂದರೆ, ಸೊ ದೀಸ್ ಆರ್ ದಿ connecting wires between transmitter to a receiver. Maybe here receiver and maybe transmitter will connect like this, and so between transmitting antenna to receiving antenna there's a propagation of electromagnetic waves. ಸೊ ಹಾಗಾಗಿ ಇಲ್ಲಿ ಮೀಡಿಯಮ್ನ ನಾವು ಅಥವಾ ವಯರ್ಸ್ನ ಯೂಸ್ ಮಾಡ್ತೀವಿ. ಇದನ್ನು ನಾವು ಟ್ರಾನ್ಸ್ಮಿಷನ್ ಲೈನ್ಸ್ ಅಂತ ಕರೀತಾ ಇದ್ದೇವೆ. ಸೊ ಟ್ರಾನ್ಸ್ಮಿಷನ್ ಲೈನ್ಸ್ ಆರ್ ದಿ ಕನೆಕ್ಟಿಂಗ್ ಮೀಡಿಯಮ್ ಬಿಟ್ವೀನ್ ಟ್ರಾನ್ಸ್ಮಿಟರ್ ಟು ರಿಸೀವರ್. ಸೊ ಮತ್ತೆ ಇವುಗಳ ಯೂಸ್ ಏನಪ್ಪ ಅಂತ ನೋಡ್ಲಿಕ್ಕೆ ಹೋದಾಗ, ಮೇಜರ್ ಆಗಿ ವಿಲ್ ಯೂಸ್ ದಿಸ್ ಟ್ರಾನ್ಸ್ಮಿಷನ್ ಲೈನ್ ಟು ಸಪ್ಲೈ ಪವರ್ or voltage or current in a low frequency. So while meantime, not to propagate electromagnetic waves, at high frequency. ಸೊ ಈ ಒಂದು ಇಂಟೆನ್ಷನ್ ಇರೋದ್ರಿಂದ ಭಾಳಷ್ಟು ಹೆಲ್ಪ್ಫುಲ್ ಇರುತ್ತೆ ಇನ್ ದ ಕೇಸ್ ಆಫ್ ಕಮ್ಯುನಿಕೇಷನ್. ಸೊ ಹಾಗಾಗಿ ಈ ಒಂದು ಈಕ್ವಿವೆಲೆಂಟ್ ಸರ್ಕ್ಯೂಟ್ನ ನೋಡೋದಾದರೆ, ನಾವು ನೋಡೋದಾದರೆ ಈ ಒಂದು ಟ್ರಾನ್ಸ್ಮಿಷನ್ ಲೈನ್ಸಲ್ಲಿ, ಸೊ ಯೂಶಲಿ ಟ್ರಾನ್ಸ್ಮಿಷನ್ ಲೈನ್ ಅಂತ ಬಂದಾಗ ಇನ್ನೊಂದು ಪಾಯಿಂಟ್ ಹೇಳೋದು ಮತ್ತೆ ನಾನು ಯೂಶಲಿ ಈ ಒಂದು ಟ್ರಾನ್ಸ್ಮಿಷನ್ ಲೈನ್ನ ವಿಲ್ ಕ್ಲಾಸಿಫೈ ಇಂಟು ಟೂ types. Transmission lines are classified into two types, namely known as two-wire lines ಮತ್ತು ಇನ್ನೊಂದೇನಪ್ಪ ಅಂತಂದರೆ ಕೋಆಕ್ಸಿಯಲ್ ಕೇಬಲ್ಸ್ ಅಂತ. ಇಲ್ಲಿ ಮೇಜರಾಗಿ nowadays we are using and will prefer to avoid power loss only coaxial cables. ಸೊ ಹಾಗಾಗಿ ಒಂದು ಈಕ್ವಲೆಂಟ್ ಸರ್ಕ್ಯೂಟ್ ಆಫ್ ದಿಸ್ ಟ್ರಾನ್ಸ್ಮಿಷನ್ ಲೈನ್ ಅಂತ ನೋಡ್ಲಿಕ್ಕೆ ಹೋದಾಗ it will be like this. There is one capacitor and it will be like this, and there is a G, what is G later, and here one resistor and one inductor, and infinitely the circuit will be continue like this, repeatedly like this. Resistor, inductor, and so on, RL, C, and one more that, parallel to this one is a guide. So this is an equivalent circuit.
ಸೊ ಇಲ್ಲಿ ಏನು ಕೇಳ್ತಾನಪ್ಪ ಅಂತಂದರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಥಿಂಗ್ ಒಂದು ಎಕ್ಸ್ಪೆಷಲಿ ಟೂ ವೈರ್ ಲೈನ್ಸ್ಗೆ ಲೈನ್ಸ್ಗೆ ಬಂದರೆ ವಾಟ್ ಅಬೌಟ್ ಎಲ್ ಆ್ಯಂಡ್ ಸಿ ವೆರಿ ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್ಸು. ಸೊ ನೆನ್ಪಿಟ್ಕೊಳ್ಳೇಬೇಕಾಗುತ್ತೆ, ಅನಿವಾರ್ಯತೆ. ಮತ್ತು ಸಿಂಪಲ್ ಆಗಿ ನೆನ್ಪಿಟ್ಕೋಬೋದು, ಮ್ಯೂ ಬೈ ಪೈ ಇಟ್ ಈಸ್ ln of 2d by small d. So when small d be the diameter and capital D be the distance between two wires. Okay, so small d with the diameter of the wire and capital D with the distance between two wires. When you come for C, it is what? It is epsilon pi divided by ln 2d by d. So ಬಹಳಷ್ಟು ಇಂಪಾರ್ಟೆಂಟು ಎರಡು ರಿಲೇಷನ್ ಅಷ್ಟೇ. In similar way, when you come for coaxial cables or wires, for this L will be, it is mu by 2 pi, ಇಲ್ಲಿ 2 ಇಲ್ಲಿ ಬರುತ್ತೆ ಅಷ್ಟೇ. ಹಾಗಾದರೆ ಹೊಸ ರಿಮೈನಿಂಗ್ ln of capital D by small d. ಅದೇ ರೀತಿ C is equal to 2 ರೆಸಿಪ್ರೋಕಲ್ ಆಗುತ್ತೆ, ಡಿನಾಮಿನೇಟರ್ ಇದೆ ನ್ಯೂಮರೇಟರ್ ಹೋಗುತ್ತೆ. ಹಾಗಾದರೆ ಇಲ್ಲಿರೋದು ಇಲ್ಲಿ ಹೋಯ್ತಂದರೆ 2 pi epsilon divided by ln of capital D divided by d. ಸೊ ಭಾಳಷ್ಟು ಇಂಪಾರ್ಟೆಂಟು ಈ ಎರಡು ಎಕ್ಸ್ಪ್ರೆಷನ್ಸ್ ಅಷ್ಟೇ. ಟೂ ವೈರ್ ಲೈನ್ಸ್ ಇರ್ಬೋದು, ಕೋಆಕ್ಸಿಯಲ್ ಕೇಬಲ್ಸ್ ಇರ್ಬೋದು, ಮತ್ತು ಇದಿರ್ಬೋದು, ಮತ್ತು ಯೂಸ್ ಇರ್ಬೋದು. ಮತ್ತು ಈ ಒಂದು ಕೋಆಕ್ಸಿಯಲ್ ಕೇಬಲ್ನ ಹೆಂಗೆ ಕನ್ಸ್ಟ್ರಕ್ಟ್ ಮಾಡ್ತಾರೆ ಅಂತ ಅನ್ನೋದಾದರೆ, ಇದು ಈ ರೀತಿ ಇರುತ್ತೆ. ಒಂದು ಮಿಡ್ಲಲ್ಲಿ ಒಂದು ವಯರ್ ಇರುತ್ತೆ, ವಯರ್. ಈ ವಯರ್ಗೆ ಇನ್ಸುಲೇಟಿಂಗ್ ಮೆಟೀರಿಯಲ್ನ ಕ್ಲೇಡ್ ಮಾಡಿರ್ತಾರೆ, ಡೈಎಲೆಕ್ಟ್ರಿಕ್ ಮೆಟೀರಿಯಲ್ಲು. ಅದಾದಮೇಲೆ ಕಂಡಕ್ಟರ್ ಇರುತ್ತೆ. ಇಲ್ಲಿ ಇದು ವಯರ್ ಆದರೆ ಇದು ಕಂಡಕ್ಟರ್ ಇರುತ್ತೆ, ಇದು ಕಂಡಕ್ಟರ್ ಇರುತ್ತೆ. ಸೊ ಅದರ ಮೇಲೆ ಒಂದು ಇನ್ಸುಲೇಟಿಂಗ್ ಕೋಟ್ ಇರುತ್ತೆ. ಸೊ ಓವರ್ ಆಲ್ this will be an coaxial cable. ಈ ರೀತಿ coaxial cable ಇರುತ್ತೆ. ಸೊ ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ ಇನ್ ದ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್. ಸೊ ಈ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ರತಿ ಸಲ ಕ್ವಶನ್ ಇದ್ದೇ ಇರುತ್ತೆ, ಕೇರ್ಫುಲ್ಲಾಗಿ ಗಮನಿಸ್ಕೊಳ್ಳಿ. ಟ್ರಾನ್ಸ್ಮಿಷನ್ ಲೈನ್ಸ್ ಅಂತಂತಂದರೆ, ಸೊ it just is in connecting a medium between transmitting antenna to receiving antenna. ಮತ್ತು ಮೇಜರ್ ಅಪ್ಲಿಕೇಶನ್ ಪವರ್ ಸಪ್ಲೈ, ಐ ಮೀನ್ ವೋಲ್ಟೇಜ್ ಆರ್ ಕರೆಂಟ್ ಇನ್ ಲೋ ಫ್ರೀಕ್ವೆನ್ಸಿ. ಅದೇ ಪ್ರಾಪಗೇಷನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಬಂದರೆ, ಅಥವಾ ಟ್ರಾನ್ಸ್ಮಿಷನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಬಂದಾಗ ಅಟ್ ಹೈ ಫ್ರೀಕ್ವೆನ್ಸಿ ಈಕ್ವಲೆಂಟ್ ಸರ್ಕ್ಯೂಟ್ ಬಂದ್ಬಿಟ್ಟು ಹೀಗಿರುತ್ತೆ. ಮತ್ತು ಈ ಟ್ರಾನ್ಸ್ಮಿಷನ್ ಲೈನ್ಸ್ನ ನಾವು 2 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡ್ಕೋತೀವಿ. ಒಂದು 2 ವೈರ್ ಲೈನ್ಸ್ ಅಂತ, ಮತ್ತು ಇನ್ನೊಂದು ಕೋಆಕ್ಸಿಯಲ್ ಕೇಬಲ್ಸ್ ಅಂತ. ಸೊ ಈ ಒಂದು 2 ವೈರ್ ಲೈನ್ಸ್ನಲ್ಲಿ, ಸೊ ಅದು ಈಕ್ವಲೆಂಟ್ ಸರ್ಕ್ಯೂಟ್ ಆಫ್ ಟ್ರಾನ್ಸ್ಮಿಷನ್ ಲೈನ್ನ ಜನರಲ್ ಆಗಿ ರೀತಿ ಬರ್ಕೋತೀವಿ. ಅದೇ 2 ವೈರ್ ಲೈನ್ಸ್ ಅಂತ ಬಂದಾಗ ವಾಟ್ ಅಬೌಟ್ ಎಕ್ಸ್ಪ್ರೆಷನ್ ಫಾರ್ ಎಲ್ ಅಂತಂದ್ರೆ, ವೆರಿ ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್, ಮ್ಯೂ ಬೈ ಪೈ ln 2d by small d, where d be the small d with the diameter of the wire, capital D with the distance between the two wires. ಮತ್ತು ಇಲ್ಲೂ ಅಷ್ಟೇ ಕೆಪಾಸಿಟರ್ನ ಎಕ್ಸ್ಪ್ರೆಷನ್ ಬಂದುಬಿಟ್ಟು, ಕೆಪಾಸಿಟೆನ್ಸ್ನ ಎಕ್ಸ್ಪ್ರೆಷನ್ ಬಂದುಬಿಟ್ಟು ಎಪ್ಸಿಲಾನ್ ಪೈ ಡಿವೈಡೆಡ್ ಬೈ ln 2d by
D. Similarly, for coaxial cable, it will be mu by 2 pi ln D by D. For capacitance, 2 pi epsilon ln D by D. So even the coaxial cable in a construction node, there is a wire at center, and over that there is an, so it's a non-conducting material which is cladding over that, so conductor will be there, so that to transmit either power or electromagnetic, nothing to worry. So one it will be an pole line, so one will act as a neutral line. So in outermost layer now again, so non-conducting wire ಅಥವಾ sorry is a non-conducting material in the ಮಾಡಿರ್ತಾರೆ. This is the construction of coaxial cable. coaxial cable ಬಹಳಷ್ಟು ಇಂಪಾರ್ಟೆಂಟು. ಸೊ ಇದರ ಕಡೆ ಸ್ವಲ್ಪ ಗಮನ ಹರಿಸ್ಕೊಳ್ಳಿ, ಮತ್ತೊಮ್ಮೆ ಬೇಕಾದರೆ ಅದನ್ನು ಸ್ಟಡಿ ಮಾಡಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟು ವೇವ್ ಗೈಡ್ ಅಂತ ಬರುತ್ತೆ, ಅದು ಅಷ್ಟೇ ಭಾಳಷ್ಟು ಇಂಪಾರ್ಟೆಂಟ್ ಇನ್ ದ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್, ಪ್ರತಿ ಸಲ ಕೇಳೋಂಥ ಕ್ವೆಶನ್ನು. ಹಾಗಾಗಿ ಸ್ವಲ್ಪ ಅದರ ಕಡೆನೂ ಗಮನ ಹರಿಸಿ. ಥ್ಯಾಂಕ್ ಯು.